ಜೈ ವಾಸವಿ. ಹಾಯ್ ಹಲೋ ನಮಸ್ತೆ ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಸರ್ವಿಸ್ DIY ಡೂ ಇಟ್ ಯೋರ್ಸೆಲ್ಫ್. ನಾನು ನಿಮ್ಮ ಅಚ್ಚುಮೆಚ್ಚಿನ ಕನ್ನಡತಿ ಸಾವಿತ್ರಿ ಸದಾವರ್ತಿ. ಹೇಗಿದ್ದೀರಾ ಎಲ್ರು? ನಾನಂತೂ ಸೂಪರ್ ಆಗಿದ್ದೀನಿ. ನೀವು ಕೂಡ ಸೂಪರ್ ಸೂಪರ್ ಇದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಹಾಗೆ ಇವತ್ತಿನ ನನ್ನ ಎಪಿಸೋಡ್ ನಲ್ಲಿ ನಾನು ನಿಮ್ಗೆ ಹೋಮ್ ಮೇಡ್ ಗರಂ ಮಸಾಲ ತೋರಿಸಲಿಕ್ಕೆ ಬಂದಿದ್ದೀನಿ. ಅದು ಹೇಗಪ್ಪ ಅಂದ್ರೆ ಲೈಕ್ ಸರ್ವಿಸ್ DIY ತರ ಆಲ್ ಇನ್ ಒನ್ ಮಸಾಲ ಅಂತ ಹೇಳ್ಬೋದು. ನೀವು ಸಾಂಬಾರ್ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಹಾಗೆ ಹುಳಿ ಕೂಡ ಮಾಡ್ಬೇಕಾ, ಮತ್ತೆ ತವ್ವಿ, ಪುಳಿಯೋಗರೆ ಇದೆಲ್ಲಾನು ಮಾಡ್ಬೇಕಾ, ಮತ್ತೆ ಚಿಂತೆ ಮಾಡ್ತಿದ್ದೀರಾ? ಆಲ್ ಇನ್ ಒನ್ ಮಸಾಲ ರೆಸಿಪಿನ ನಾನಿವತ್ತಿ ಮುಂದೆ ಶೇರ್ ಮಾಡ್ತಾ ಇದ್ದೀನಿ. ಇದು ಪ್ರತಿಯೊಂದಕ್ಕೂ ಸೂಟ್ ಆಗುತ್ತೆ ಫ್ರೆಂಡ್ಸ್. ನೀವು ಪುಳಿಯೋಗರೆ ಮಾಡ್ಬೇಕಂದ್ರೂ ಇದೇ ಮಸಾಲ ಬಳಸಿ. ಈವನ್ ಬಿಸಿಬೇಳೆ ಬಾತ್ಗೂ ನಾವು ಇದೇ ಮಸಾಲ ಕೂಡ ನಮ್ಮನೇಲಿ ಬಳಸ್ತಾ ಇರೋದು. ನನ್ ಒಂದ್ ಫ್ರೆಂಡ್ ನ ಸ್ಪೆಷಲ್ ರಿಕ್ವೆಸ್ಟ್ ಇತ್ತು, ಇದು ಕಳಿಸ್ಕೊಡಿ ನನಗೆ ಆಲ್ ಇನ್ ಒನ್ ಮಸಾಲ ಬೇಕು. ಎಲ್ಲದಕ್ಕೂ ಈಗ ಆಚೆ ಮಾರ್ಕೆಟ್ಗೆ ಹೋಗಿ ನಾವು ತಗೊಂಡ್ಬಂದ್ರೆ ಸಾಂಬಾರ್ಗೆ ಸಪರೇಟ್ ಇರುತ್ತೆ, ಬಿಸಿಬೇಳೆ ಬಾತ್ಗೆ ಸಪರೇಟ್ ಇರುತ್ತೆ, ಪುಳಿಯೋಗರೆಗೆ ಸಪರೇಟ್ ಇರುತ್ತೆ. ಆದ್ರೆ ನಮ್ಮ ಸರ್ವಿಸ್ DIY ಯೂಟ್ಯೂಬ್ ಚಾನಲ್ ಅಲ್ಲಿ ನಾವು ತೋರಿಸುವ ಈ ಮಸಾಲಾ ಪೌಡರ್ ಆಲ್ ರೌಂಡರ್ ಅಂತ ಹೇಳ್ಬೋದು. ಪ್ರತಿಯೊಂದಕ್ಕೂ ಇದು ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ. ಸ್ಪೆಷಲಿ ಹೊಸದಾಗಿ ಮದ್ವೆ ಆಗಿರ್ತಾರಲ್ವಾ ಅವ್ರಿಗೆ, ಹಾಗೆ ಬ್ಯಾಚುಲರ್ಸ್ ಇರ್ತೀರಾ, ಎಜುಕೇಶನ್ ಪರ್ಪಸ್ ಆಚೆ ಬಂದಿರ್ತೀರಾ, ಜಾಬ್ ಪರ್ಪಸ್ ಆಚೆ ಬಂದಿರ್ತೀರಾ, ನಿಮ್ಗೆ ಮಸಾಲ ಅಫ್ ಕೋರ್ಸ್ ರಿಕ್ವೈರ್ಮೆಂಟ್ ಇರುತ್ತೆ. ಅದಕ್ಕೆ ಈ ಮಸಾಲ ನಿಮ್ಗೆ ಪರ್ಫೆಕ್ಟ್ ಸೂಟಬಲ್. ನೀವು ಮಾಡೋ ಅಡುಗೆಗೆ ಒಂದ್ ಕೈ ರುಚಿ ಜಾಸ್ತಿನೇ ಈ ಮಸಾಲ ಕೊಡುತ್ತೆ ಅಂತ ಹೇಳ್ಬೋದು. ಆಚೆಯಿಂದ ತರೋ ಮಸಾಲಾನ ಸ್ಟಾಪ್ ಮಾಡ್ಬಿಡಿ, ನಿಮ್ಮನೆಲ್ಲೇ ನೀವು. ಈಗ ನಾನು ಈ ಮಸಾಲಾಗೆ ಸರ್ವಿಸ್ DIY ಸದಾವರ್ತಿ ಮಸಾಲ ಅಂತ ಹೆಸರಿಡ್ತಾ ಇದ್ದೀನಿ. ನಿಮಗೆ ಯಾವ ತರ ಬೇಕು ಆ ತರ ನೀವು ಹೆಸರಿಟ್ಕೊಂಡು ನಿಮ್ದೇ ಆದ ಬ್ರ್ಯಾಂಡ್ ಮಾಡ್ಕೊಂಬಿಡಿ. ಸೊ ಮತ್ತೆ ಆಗ್ತದ, ಲೆಟ್ಸ್ ಮೂವ್ ಟು ಮೈ ಕಿಚನ್. ಈ ಮಸಾಲಾನ ಯಾವ ರೀತಿ ತಯಾರು ಮಾಡಬಹುದು ಅಂತ ನೋಡೋಣ. ಹಾಗೆ ನಿಮ್ಗೆ ಮಧ್ಯದಲ್ಲಿ ಒಂದು ಟಿಪ್ ಕೂಡ ನಾನು ವಿಶೇಷವಾಗಿ ಪ್ರತಿ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲೂ ಕೂಡ ಒಂದು ಟಿಪ್ ನ ತೋರಿಸ್ತಾ ಇದ್ದೀನಿ. ಈಗ ಮತ್ತೆ ಆಗ್ತಡ, ಹೋಗೋಣವಾ? ಲೆಟ್ಸ್ ಮೂವ್ ಟು ಮೈ ಕಿಚನ್. ಹೋಮ್ ಮೇಡ್ ಗರಂ ಮಸಾಲ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: 3 ಕಪ್ಪು ಧನಿಯಾ, 1 ಕಪ್ಪು ಜೀರಾ, 1 ಕಪ್ಪು ಡ್ರೈ ಕೊಕೊನಟ್, 1/2 ಕಪ್ಪು ಮೆಣಸು, 1/2 ಕಪ್ಪು ಮೆಂತೆ, 1/4 ಕಪ್ಪು ಉದ್ದಿನಬೇಳೆ, 1/4 ಕಪ್ಪು ಕಡಲೆಬೇಳೆ, 15 ರಿಂದ 18 ಏಲಕ್ಕಿ, 20 ಲವಂಗ, ಅರ್ಧ ಸ್ಪೂನು ಹಿಂಗು, 1 ಟೇಬಲ್ ಸ್ಪೂನು ಅರಿಶಿಣದ ಪುಡಿ, ಹಾಗೆ ಕೊನೆಯದಾಗಿ 300 ಗ್ರಾಮು ಒಣಮೆಣಸಿನಕಾಯಿ. ಈಗ ಹೋಮ್ ಮೇಡ್ ಗರಂ ಮಸಾಲ ಮಾಡೋದು ಹೇಗಂದ್ರೆ, ಫಸ್ಟು ಒಂದು ಪ್ಯಾನ್ ಇಟ್ಕೊಳ್ಳೋಣ. ಅದರಲ್ಲಿ ಆಯಿಲ್ ಹಾಕಿ ಮೆಣಸು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಚೆನ್ನಾಗಿ ಚಟ್ಪಟನ ಥರ ಮಾಡ್ಕೋಬೇಕು. ಹಾಗೆ ಮೆಂತ್ಯ ಕೂಡ ಗೋಲ್ಡನ್ ಬ್ರೌನ್ ಬರೋ ಥರ ಫ್ರೈ ಮಾಡ್ಕೊಳ್ಳೋಣ. ಮತ್ತೆ ಏಲಕ್ಕಿ, ಹಾಗೆ ಲವಂಗ ಈ ಥರ ಬಲ್ಜ್ ಆಗ್ಬೇಕದು, ಈ ಥರ ಫ್ರೈ ಮಾಡ್ಕೋಬೇಕು. ತದನಂತರ ಜೀರಿಗೆ, ಇದಕ್ಕೂ ಆಯಿಲ್ ಹಾಕ್ಬಿಟ್ಟು ಗೋಲ್ಡನ್ ಬ್ರೌನ್ ಬರೋ ಥರ ಫ್ರೈ ಮಾಡ್ಕೋಬೇಕು. ನೋಡಿ, ಇಷ್ಟು ಬ್ರೌನ್ ಆದ್ರೆ ಇದು ಸಾಕಾಗತ್ತೆ. ಈಗ ಆಯಿಲ್ ಹಾಕ್ದೇನೆ ಉದ್ದಿನಬೇಳೆ, ಕಡಲೆಬೇಳೆ, ಇದಕ್ಕೂ ಆಯಿಲ್ ಅವಶ್ಯಕತೆ ಇಲ್ಲ. ಕೊಕೊನಟ್ಗೂ ಕೂಡ ಆಯಿಲ್ ಬೇಕಾಗಿಲ್ಲ. ಆಯಿಲ್ ಹಾಕದೆ ಇದನ್ನ ಫ್ರೈ ಮಾಡ್ಕೋಬೇಕು. ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಸ್ವಲ್ಪ ಅರಿಶಿಣ ಹಾಕಿ ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ಅದನ್ನು ಫ್ರೈ ಮಾಡ್ಕೊಳ್ಳೋಣ. ತದನಂತರ ಮೆಣಸಿನಕಾಯಿಗೂ ಕೂಡ ನಾವು ಆಲ್ರೆಡಿ ಫ್ರೈ ಮಾಡಿರೋ ಪ್ಯಾನ್ಗೆ 1 ಸ್ಪೂನ್ ಆಯಿಲ್ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಹಳದಿ ಇದೆ ಹೆಂಗಪ್ಪ ಅಂತ ಏನು ಅನ್ಕೋಬೇಡಿ, ನೋ ಇಶ್ಯೂ. ಹಾಗೆ ಅದನ್ನ ಫ್ರೈ ಮಾಡ್ಕೊಳ್ಳೋಣ. ತುಂಬ ಜಾಸ್ತಿ ಫ್ರೈ ಮಾಡಬೇಕು. ನೀವು ಈ ಥರ ಫ್ರೈ ಮಾಡ್ತಾ ಇರಬೇಕಾದ್ರೆ ಅದು ಸೌಂಡ್ ಬರುತ್ತೆ, ಟಕ್ 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 ಅಂತ. ಆ ಥರ ಸೌಂಡ್ ಮಾಡೋ ಥರ, ಫುಲ್ ಅವಾಗ ಡ್ರೈ ಆಗಿದೆ ಅಂತ. ತದನಂತರ ಧನಿಯಾ, ಇದಕ್ಕೂ ಆಯಿಲ್ ಹಾಕ್ತಾನೆ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಇದು ಕೂಡ ಆಸ್ ಯೂಶುವಲ್ ಗೋಲ್ಡನ್ ಬ್ರೌನ್ ಬರೋ ತರ ಫ್ರೈ ಮಾಡ್ಕೋಬೇಕು.
ಇಷ್ಟ ಆದ್ರೆ ಸಾಕಾಗತ್ತೆ. ಎಲ್ಲಾನು ಫ್ರೈ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ. ಕೆಲವಕ್ಕೆ ಆಯಿಲ್ ಹಾಕಿ ಫ್ರೈ ಮಾಡಿದೆ, ಕೆಲವನ್ನ ಆಯಿಲ್ ಹಾಕದೆ ಫ್ರೈ ಮಾಡಿದೆ. ಜೀರಿಗೆ, ಏಲಕ್ಕಿ, ಲವಂಗ, ಮೆಣಸು, ಹಾಗೆ ಉದ್ದಿನಬೇಳೆ, ಕೊಬ್ಬರಿ ಮೇಲೆ ಅರಿಶಿನ ಹಾಕೊಂಡಿದ್ದೀನಿ. ನೀವು ಬೇಕಂದ್ರೆ ಇಲ್ಲಿ ಅರಿಶಿಣದ ಕೊಂಬು ಕೂಡ ಬಳಸಬಹುದು. ಈಗ ಇದು ಫ್ರೈ ಮಾಡಿ ಇಟ್ಕೊಂಡಿರೋ ಒಣಮೆಣಸಿನಕಾಯಿ. ಆಲ್ರೆಡಿ ಫ್ರೈ ಮಾಡಿರೋ ಧನಿಯಾ ಅದು ತಣ್ಣಗಾದ ನಂತರ ನಾವು ಆಯಿಲ್ ಹಾಕಿ ಫ್ರೈ ಮಾಡಿರೋ ಐಟಮ್ಸ್ ಎಲ್ಲಾನು ಅದರಲ್ಲಿ ಒಂದರಲ್ಲಿ ಹಾಕಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಕೊನೆಯದಾಗಿ ನಾವು ಹಿಂಗಾಕಿ ಕಲ್ಸ್ಕೊಳ್ಳೋಣ. ಹಿಂಗು ಬಿಸಿ ಮಾಡೋ ಅವಶ್ಯಕತೆ ಇಲ್ಲ, ಚೆನ್ನಾಗಿ ಕಲ್ಸ್ಕೋಬೇಕು. ಈಗ ಇದು ಕಂಪ್ಲೀಟ್ ಆಗಿ ಕೂಲ್ ಆದ್ಮೇಲೆ ಮೆಣಸಿನಕಾಯಿ ಕೂಡ ಇದನ್ನ ಹಾಕಿ ಕಲ್ಸೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆದ ನಂತರ ಇದನ್ನ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ತಗೊಂಡು ಮೇನ್ ಇದನ್ನ ನೆನ್ಪಿಟ್ಕೊಳ್ಳಿ, ತಣ್ಣಗಾಗ್ಬಿಡ್ಬೇಕು ಕಂಪ್ಲೀಟ್ ಆಗಿ. ಮಿಕ್ಸಿಗೆ ಹಾಕೊಳ್ಳೋದು. ಟಿಪ್ ಟೈಮ್. ಇವತ್ತಿನ ಟಿಪ್ ಏನಪ್ಪಾ ಅಂತಂದ್ರೆ, ಈಗ ಈ ಮಸಾಲ ನೀವು ಸ್ವಲ್ಪನೇ ಮಾಡ್ಕೊಂಡಿದ್ರೆ ಫೈನ್, ಇಲ್ಲ ನಿಮ್ಗೆ ಇದು ಚೆನ್ನಾಗಿ ಸೆಟ್ ಆಗಿದೆ, ಇಷ್ಟ ಆಗ್ತಾ ಇದೆ, ನಾವು ಇದನ್ನ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಬೇಕು ಅಂದಾಗ ನೀವು ಎಷ್ಟೇ ಕ್ವಾಂಟಿಟಿ ಮಾಡ್ಕೊಂಡ್ರು ಒಂದಷ್ಟು ಮಸಾಲಾನ ನೀವು ಆಚೆ ಇಟ್ಕೊಂಡು ಬಳಸ್ಕೊಳ್ಳಿ. ಮಿಕ್ಕಿದ್ದನ್ನ ಫ್ರಿಜ್ ಅಲ್ಲಿ ಇಡಿ. ಅದು ಯಾವುದೇ ರೀತಿ ಕಲರ್ ಶೇಡ್ ಆಗಲ್ಲ, ಯಾವುದೇ ರೀತಿ ಹುಳ ಬೀಳಲ್ಲ, ಎಷ್ಟು ದಿನ ಆದ್ರೂ ಎಕ್ಸ್ಪೈರ್ ಅನ್ನೋದು ಇದಕ್ಕೆ ಬರೋದಿಲ್ಲ. ಸೊ ಈ ಟಿಪ್ ನ ಬಳಸಿ ನೋಡಿ. ಇದನ್ನ ಕಂಪ್ಲೀಟ್ ಆಗಿ ಮಿಕ್ಸಿಗೆ ಹಾಕ್ತಾ ಇದ್ದೀನಿ. ಈಗ ಈ ಮಸಾಲ ನಮ್ಗೆ ರೆಡಿ ಆಗಿದೆ. ಫೈನಲಿ ಎಲ್ಲದಕ್ಕೂ ಬೇಕಾಗಿರುವಂತ ಗರಂ ಮಸಾಲ ರೆಡಿ. ಸೊ ಈ ಟಿಪ್ ನ ಬಳಸಿ ನೋಡಿ. ಹಾಗೆ ಇದೇ ತರ ನೀವು ಎಲ್ಲಾ ಐಟಮ್ಸ್ಗೂ ಫ್ರಿಜ್ ಅಲ್ಲಿ ಇಟ್ಟು ನೀವು ಮೇಂಟೈನ್ ಮಾಡಬಹುದು, ಯಾವುದೇ ರೀತಿ ಹುಳ ಕೂಡ ಬೀಳೋದಿಲ್ಲ. ಹೇಗಿದೆ? ತುಂಬಾ ಜಾಸ್ತಿ ಐಟಮ್ಸ್ ಇದೆ ಅಂತ ಅನ್ಸುತ್ತಲ್ವಾ? ಎಸ್, ಯಾಕಪ್ಪ ಅಂದ್ರೆ ಪ್ರತಿಯೊಂದಕ್ಕೂ ಇದು ಸೂಟ್ ಆಗ್ಬೇಕು ಅಂತ ಪ್ರತಿಯೊಂದು ಐಟಮ್ಸ್ ನ ನಾವಿಲ್ಲಿ ಬಳಸ್ಬಿಟ್ಟು ಹೋಮ್ ಮೇಡ್ ಗರಂ ಮಸಾಲನ್ನ ರೆಡಿ ಮಾಡಿರೋದು. ನೀವು ಇದನ್ನ ಟ್ರೈ ಮಾಡಿ ನೋಡಿ, ಖಂಡಿತ ನಿಮ್ಗೂ ಇಷ್ಟ ಆಗತ್ತೆ. ಹಾಗೆ ನಿಮ್ ಫ್ರೆಂಡ್ಸ್ಗೂ ಕೂಡ ನೀವು ಇದನ್ನ ಶೇರ್ ಮಾಡ್ತೀರಿ. ಚೆನ್ನಾಗಿದೆ ಈ ಮಸಾಲ, ಟ್ರೈ ಮಾಡಿ ನೋಡು ಅಂತ ಹೇಳ್ತೀರಾ. 1 ವರ್ಷಕ್ಕೆ ಆಗೋಷ್ಟು ಮಸಾಲ ನಾವು ಇಟ್ಕೋಬಹುದು ಮನೆಯಲ್ಲಿ. ಪ್ರತಿಯೊಂದಕ್ಕೂ ಇದನ್ನ ಬಳಸಬಹುದು. ಆಸ್ ಎ ಸೆಡ್ ಬಿಫೋರ್, ಹುಳಿ ಆಗಿರ್ಬೋದು, ತವಿ ಆಗಿರ್ಬೋದು, ಸಾಂಬಾರ್ ಆಗಿರ್ಬೋದು, ಪುಳಿಯೋಗರೆ ಆಗಿರ್ಬೋದು, ಬಿಸಿಬೇಳೆ ಬಾತ್ ಆಗಿರ್ಬೋದು, ಫಟಾಫಟ್ ನೀವು ಅನ್ಕೊಂಡ ತಕ್ಷಣನೇ ಮನೆಯಲ್ಲಿ ರೆಡಿ ಆಗ್ಬಿಡತ್ತೆ. ಮತ್ತೆ ಯಾಕೆ ತಡ? ನಿಮ್ಗೆ ನಾನ್ ಮಾಡ್ತಿರೋ ವಿಡಿಯೋಸ್ ಇಷ್ಟ ಆಗ್ತಾ ಇದೆ ಅಂತ ಭಾವಿಸ್ತಾ ಇದ್ದೀನಿ. ಹಾಗೆ ನನ್ನ ಚಾನಲ್ಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಕೂಡ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇದೇ ತರ ನನಗೆ ಸದಾಕಾಲ ಸಪೋರ್ಟ್ ಮಾಡ್ತಾ ಇರಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಹಾಗೆ ನಾವು ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋದ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ. ವಿಡಿಯೋನ ನೋಡ್ಬೋದು, ಎಂಜಾಯ್ ಕೂಡ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಬೈ ಬಾಯ್.